ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿಕೊಂಡು ಆಚರಿಸುವ ಹಬ್ಬ. ಎರಡು ಸಮುದಾಯದವರು ಒಟ್ಟಿಗೆ ಸೇರಿ ಶ್ರದ್ಧಾ ಭಕ್ತಿಯಿಂದ ಹಬ್ಬ ಆಚರಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಗ್ರಾಮ ದೇವರೇ ನಡೆಸಿಕೊಟ್ಟ ಹಬ್ಬ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಹಾಗಿದ್ರೆ ಯಾವುದು ಆ ಹಬ್ಬ ಅಂತೀರಾ? ಈ ಸ್ಟೋರಿ ನೋಡಿ. ಮೊಹರಂ ಹಬ್ಬಕ್ಕೆ ಬಲ ನೀಡಿದ ಅಂಜನಿ ಪುತ್ರ. ಗ್ರಾಮದ ಆಂಜನೇಯ ಸ್ವಾಮಿಯ ಸಮ್ಮುಖದಲ್ಲಿ ನಡೆಯಿತು ಮೊಹರಂ ಹಬ್ಬ. ಮೊದಲ ಬಾರಿಗೆ ಅಲ್ಲಾ ಸ್ವಾಮಿ ಕೆಂಡಾಚರಣೆಯಲ್ಲಿ ಪಾಲ್ಗೊಂಡ ರಾಮನ ಬಂಟ. ಮೊಹರಂ ಎಂಬುದು ಮುಸ್ಲಿಂ ಹಬ್ಬವಾಗಿಲ್ಲ. ಹಿಂದೂ ಮುಸ್ಲಿಮರು ಒಟ್ಟಿಗೆ ಸೇರಿ ಹಬ್ಬ ಆಚರಿಸುವ ಮೂಲಕ ಭಾವೈಕ್ಯತೆ ಮೆರೆಯುವುದು ಇದರ ವಿಶೇಷ. ಅದೇ ರೀತಿ ದಾವಣಗೆರೆ ತಾಲೂಕಿನ ಹಳೆ ಕುಂದವಾಡ ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಂಭ್ರಮ ಮನೆ ಮಾಡಿತು. ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಿಗೆ ಸೇರಿ ಹಬ್ಬ ಆಚರಿಸುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಅಲ್ಲಾ ಸ್ವಾಮಿಯ ಜೊತೆಗೆ ಆಂಜನೇಯ ಸ್ವಾಮಿ ಕೆಂಡ ತುಳಿದು ಹಬ್ಬ ಆಚರಿಸಿದ್ದು ಈ ಬಾರಿ ವಿಶೇಷವಾಗಿತ್ತು. ಮೊಹರಂ ಹಬ್ಬಕ್ಕೆ ಕೆಲವು ದಿನ ಬಾಕಿ ಇದ್ದಾಗ ಅಲಿದೇವರ ಕಳ್ಳತನವಾಗಿತ್ತು. ಆಗ ಆಂಜನೇಯ ಸ್ವಾಮಿ ಹಬ್ಬ ಮಾಡಿ ದೇವರು ಅಲಿಸ್ವಾಮಿ ಬರುತ್ತೆ ಎಂದು ಹೇಳಿತು. ಅದರಂತೆ 2 ದಿನಗಳಲ್ಲಿ ಅಲಿಸ್ವಾಮಿ ಪತ್ತೆಯಾಗಿದ್ದು ಮೊಹರಂ ಹಬ್ಬದ ಸಂಭ್ರಮ ಮತ್ತಷ್ಟು ಹಿಮ್ಮಡಿಗೊಳ್ಳುವಂತೆ ಮಾಡಿತು. ಐತಿಹಾಸಿಕ ದಿನ ಅಂದ್ರೂ ತಪ್ಪಾಗಲಾರ್ದು. ನಮ್ಮೂರಿನಲ್ಲಿ ಅಲಿಸ್ವಾಮಿಯ ಒಂದು ಹಬ್ಬ, ಇದ್ರ ಜೊತೆಗೆ ನಮ್ಮ ದೇವಸ್ಥಾನದ ಆಂಜನೇಯ ಸ್ವಾಮಿನೂ ಸಹ ಈ ಸರಿ ಭಾಗವಹಿಸಿ ಇಷ್ಟಕ್ಕೊಂದು ಜನ ಒಳ್ಳೆಯ ಸಂಭ್ರಮದಿಂದ ಒಂದು ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಕಾರಣ, ಮೊನ್ನೆ ಕಳವಾಗಿದ್ದ ದೇವರು ಪವಾಡ ಪುರುಷರಿಂದ ಸಿಕ್ಕಿದ್ದಂತೂ ಭಾಳ ಎಲ್ಲರಿಗೂ ಸಂತೋಷ ಆಗಿ ಈ ಸರಿ ಅತಿ ಸಂಭ್ರಮದಿಂದ ನಮ್ಮೂರಿನ ಈ ಆಲಿ ಸಾಹೇಬ್ರ ಹಬ್ಬ ಭಾಳ ಚೆನ್ನಾಗಿ ನಡೀತಾ ಇದೆ. ಭಾವೈಕ್ಯತೆ ಅಂತಕ್ಕಂಥದ್ದು ಇದಕ್ಕೆ ಎಲ್ಲ ಜನಾಂಗದವರು ಇವತ್ತು ಸೇರ್ಕೊಂಡ್ಬಿಟ್ಟು ಆಂಜನೇಯ ಸ್ವಾಮಿಯನ್ನು ಹೊಂದಿಸ್ಕೊಂಡು ಆಲಿ ದೇವರನ್ನು ಹೊಂದಿಸ್ಕೊಂಡು ಈ ಜಾತ್ರೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಪವಾಡ ಅವರ ಕಷ್ಟ ಸುಖಗಳನ್ನ ಇದೇ ಒಂದು ಇದರಲ್ಲಿ ಕುರು ಮೂಲಕ ಕೇಳ್ಕೊಳ್ತಾ, ಆಮೇಲೆ ಹೆಣ್ಮಕ್ಳು ಸಹ ಉಡಿ ತುಂಬುವ ಕಾರ್ಯಕ್ರಮವನ್ನು ಸಹ ಸಂಭ್ರಮದಿಂದ ಮಾಡ್ತಾ ಇದ್ದಾರೆ. ಈ ಸರಿ ನಮ್ಮೂರಿನ ಹಬ್ಬ ಭಾಳ ವಿಜೃಂಭಣೆಯಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆಂಜನೇಯ ಸ್ವಾಮಿ ಇದೇ ಮೊದಲ ಬಾರಿಗೆ ಅಲಿಸ್ವಾಮಿಯೊಂದಿಗೆ ಹಬ್ಬದಲ್ಲಿ ಕೆಂಡ ತುಳಿದಿದ್ದು ವಿಶೇಷವಾಗಿತ್ತು. ಭಕ್ತರು ಅಲಿದೇವರನ್ನ ಹಾಗೂ ಆಂಜನೇಯ ಸ್ವಾಮಿಯನ್ನು ಹೊತ್ತು ಕೆಂಡ ಆಯುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಅಲಿದೇವರು ಹಾಗೂ ಆಂಜನೇಯ ಸ್ವಾಮಿ ಸಾಕಷ್ಟು ಪವಾಡಗಳಿಗೆ ಹೆಸರುವಾಸಿಯಾಗಿದ್ದು ಭಕ್ತರು 2 ದೇವರನ್ನು ಒಟ್ಟಿಗೆ ಕಣ್ತುಂಬಿಕೊಂಡು ಹರಕೆ ಸಮರ್ಪಿಸಿದರು. ಮೊಹರಂ ಹಬ್ಬ ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಜನಾಂಗರು ಸೇರಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ದೇವ್ರ ಹೋಗಿದ್ದರಿಂದ ದೇವ್ರ ಸಿಕ್ಕಿದೆಯಿಂದ ಎಲ್ಲ ಕೆಷ್ಟು ಜನ ಬಂದು ಎಲ್ಲ ಸಂತೋಷದಿಂದ ಮಾಡಕತ್ತೇವೆ. ಪ್ರತಿ ವರ್ಷವೂ ಇದೇ ಹಬ್ಬ ಚೆನ್ನಾಗಾಗಲಿ ಅಂತಂದು ಇದು ಮಾಡ್ತದೆ. ಈ ಬಾರಿ ಆಂಜನೇಯ ದೇವಸ್ಥಾನ ಇದು ಪಲ್ಲಕ್ಕಿ, ಆಮೇಲೆ ನಮ್ಮ ಮೊಹರಮ್ಮ, ಆಮೇಲೆ ಇದು ದೊಡ್ಡ ಮಾರಮ್ಮ ಗುಡಿಗೆ, ಆಂಜನೇಯ ಗುಡಿಗೆ ಹೋಗಿ ಎಲ್ಲ ಆಶೀರ್ವಾದ ತಗೊಂಡವು. ಆಮೇಲೆ ಜನಕ್ಕೂ ಆಶೀರ್ವಾದ ಕೊಟ್ಟ ತನ್ಮಪ್ಪ ಚೆನ್ನಾಗಾಗಲಿ ಅಂತಂದು ಎಲ್ಲ ಇದು ಕುರು ಕೇಳಿದವು ಯಾವಾಗಲಿ ಆಗಲಿ ಅಂತಂದು ಕೊಟ್ಟು ಹೇಳ್ಯಾರ ದೇವ್ರು ಹನುಮಪ್ಪ. 2 ದಿವಸದಾಗ ಮೊಹರಂ ಹಬ್ಬ ಮಾಡಿರಿ, ಗುದ್ಲಿ ಹಾಕ್ರಿ, ಆಮೇಲೆ ದೇವ್ರು 2 ದಿವಸದಾಗ ಸಿಗ್ತಾವ, ಆಮೇಲೆ ಸಿಕ್ಕಟ್ಗೆ ನೀವು ಹಬ್ಬ ಮಾಡಿರಿ ಅಂತಂದು ಹೇಳಿ ತನ್ಮಪ್ಪ. ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಮೊಹರಂ ಹಬ್ಬವನ್ನು ಆಚರಿಸ್ತಿದ್ದಾರೆ. ಮೊಹರಂ ಹಬ್ಬ ಆಚರಿಸೋಕೆ ಈ ದೇವಸ್ಥಾನದ 2 ದೇವರುಗಳನ್ನ ಕಳ್ತನ ಮಾಡ್ಕೊಂಡು ಮುಸ್ಲಿಂ ಕಮಿಟಿಯರೆಲ್ಲ ಬಂದು ಈ ಹಬ್ಬ ಮಾಡೋಕೆ ಮತ್ತು ದೇವ್ರು ಕೇಳ್ಬೇಕಂತ ಹನುಮಪ್ಪನ ಆಂಜನೇಯನ ಹೊಂದಿಸಿದ್ರು. ಆಂಜನೇಯನ ಹೊಂದಿಸಿದ ಮೇಲೆ ಹನುಮಪ್ಪ ಕುರು ಕೊಡ್ತು, ನೀವೇನಾಗಲ್ಲ, ಏನು ಭಯ ಪಡಬೇಡ್ರಿ, ನೀವು ಗುದ್ಲಿ ಪೂಜೆ ಮಾಡಿರಿ, ನಾನು ದೇವ್ರು ಉಳಿಸ್ಕೊಡ್ತೇನೆ ಅಂತಂದು. ಅದೇ ರೀತಿ ಇವ್ರು ಗುದ್ಲಿ ಪೂಜೆ ಮಾಡಿ 2 ದಿವಸ ಆದಮೇಲೆ ಆ ದೇವ್ರುಗಳನ್ನ ಲೇಔಟ್ನಲ್ಲಿ ಕೆರೆ ಹತ್ರ ಲೇಔಟ್ನಲ್ಲಿ ತಂದು ಹಾಕಿದ್ರು. ಅದೇ ರೀತಿ ಹನುಮಪ್ಪ ಹೇಳಿದಂತೆ ನಡೆದೈತಿ. ಈ ವರ್ಷ ಪ್ರತಿ ವರ್ಷವೂ ಹನುಮಪ್ಪ ಬರ್ತಿದ್ದಿಲ್ಲ. ಈ ವರ್ಷ ಹನುಮಪ್ಪ ಬಂದು ಹಬ್ಬನ ಹಿಂದೂ ಮುಸ್ಲಿಮರು ಇಬ್ಬರು ಒಂದಾಗಿ ಆಚರಣೆ ಮಾಡೋಕೆ ಹನುಮಪ್ಪ ಬಂದು ಆಶೀರ್ವಾದ ಮಾಡಿದಂಗೆ ಆಯಿತು. ಈ ವರ್ಷ ಬೆಳಗಿನ ಜಾವ 4 ಗಂಟೆಗೆ ಕೆಂಡಾರ್ಚನೆ ಆಯಿತು. ಹನುಮಪ್ಪನ ನಾವು ಅಷ್ಟೊತ್ತಿಗೆ ಹೊಂದ್ಸ್ಕೊಂಬಂದು ನಮ್ಮವ್ರ ಹಿಂದೂಗಳು ಎಲ್ಲರೂ ಬಂದಿದ್ರು. ನಮ್ಮ ದೇವರವರ ಕಮಿಟಿ ಹುಡುಗರು ಎಲ್ಲರೂ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಎಲ್ಲರೂ ಬಂದು 4 ಗಂಟೆಗೆ ದೇವ್ರು ಹೊಂದ್ಸ್ಕೊಂಬಂದು ಹನುಮಪ್ಪನ ದೀಪ ಹಚ್ಚಿದ ಮೇಲೆ
ಕೆಂಡಾರ್ಚನೆ ಆಯ್ತು. ಕೆಂಡಾರ್ಚನೆ ಆದಮೇಲೆ ಎಲ್ಲ ಕುರು ಕೇಳಿದ್ವಿ, ಎಲ್ಲ ಕುರುವಾಗೈತಿ, ಊರಿಗೆಲ್ಲ ಒಳ್ಳೆಯದಾಗಲಿ, ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಭಾವೈಕ್ಯತೆಯಿಂದ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಅಲಿದೇವರು ಕಳ್ಳತನವಾಗಿದ್ದರಿಂದ ಹಬ್ಬ ನಡೆಯುತ್ತೋ ಇಲ್ಲವೋ ಎಂಬ ಆತಂಕದಲ್ಲಿದ್ದ ಗ್ರಾಮಸ್ಥರಲ್ಲಿ ಆಂಜನೇಯ ಸ್ವಾಮಿ ಹಬ್ಬ ನಡೆಯುವಂತೆ ಮಾಡಿದ್ದು ಭಕ್ತರು ಭಕ್ತಿ ಭಾವದಲ್ಲಿ ಮಿಂದೆದ್ದಿದ್ದಂತೂ ಸತ್ಯ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.